ಎಲ್ಲರಿಗೂ ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದೇಹದ ಆಕಾರವನ್ನು ನೋಡಿ ಬುದ್ಧಿಯನ್ನ ಅಳೆಯಬಹುದಾ? 12 ವರ್ಷದ ಒಬ್ಬ ಬಾಲಕ, 8 ಕಡೆ ಬಾಗಿದ ದೇಹ. ಅವನನ್ನು ನೋಡಿ ರಾಜ್ಯಸಭೆಯಲ್ಲಿದ್ದ ಮಹಾಪಂಡಿತರೆಲ್ಲ ನಗ್ತಾರೆ. ಆದ್ರೆ ಕೆಲವೇ ನಿಮಿಷಗಳಲ್ಲಿ ಅದೇ ಪಂಡಿತರು ಅವನ ಪಾದಗಳಿಗೆ ನಮಸ್ಕರಿಸ್ತಾರೆ. ಆ ಬಾಲಕ ಯಾರು? ಅವನ ಒಂದು ಮಾತು ಹೇಗೆ ಇಡೀ ರಾಜ್ಯಸಭೆಯ ಅಹಂಕಾರವನ್ನೇ ಪುಡಿಗೈದಿತು? ಬನ್ನಿ, ಮಹಾಜ್ಞಾನಿ ಅಷ್ಟಾವಕ್ರರ ನಿಜವಾದ ಕಥೆಯನ್ನ ತಿಳಿಯೋಣ. ಈ ಅದ್ಭುತ ಮಹಾಕಥೆ ಮಹರ್ಷಿ ವೇದವ್ಯಾಸರು ರಚಿಸಿರುವಂತಹ ಮಹಾಭಾರತದ ವನಪರ್ವವನ್ನು ಆಧರಿಸಿದೆ. ಈ ಕಥೆಯಲ್ಲಿ ಬರುವ ಘಟನೆಗಳು ಮತ್ತು ಚಮತ್ಕಾರಗಳು ಪೌರಾಣಿಕವೆಂದು ತೋರಬಹುದು, ಆದರೆ ಅದರೊಳಗೆ ಅಡಗಿರುವ ಅದ್ವೈತ ವೇದಾಂತದ ಜ್ಞಾನ ಮತ್ತು ಅಷ್ಟಾವಕ್ರ ಗೀತೆಯ ಸಂದೇಶ ಮಾತ್ರ ಕಾಲಾತೀತವಾದ ಶಾಶ್ವತ ಸತ್ಯ. ಹಾಗಾದ್ರೆ ಒಬ್ಬ ಮನುಷ್ಯನ ನಿಜವಾದ ಗುರುತು ಅವನ ದೇಹದಲ್ಲಿದೆಯಾ ಅಥವಾ ಅವನೊಳಗೆ ನೆಲೆಸಿರುವ ಜ್ಞಾನದಲ್ಲಿದೆಯಾ? ಸಾವಿರಾರು ವರ್ಷಗಳಿಂದ ಈ ಜಗತ್ತು ಬಾಹ್ಯ ಸೌಂದರ್ಯ, ರೂಪ, ಬಣ್ಣ ಮತ್ತು ದೈಹಿಕ ಶಕ್ತಿಯನ್ನೇ ಗೌರವಿಸ್ತಾ ಬಂದಿದ್ದು. ಹೊರಗೆ ಸುಂದರವಾಗಿ ಕಾಣುವವರನ್ನೇ ಮಹಾನ್ ಎಂದು ಭಾವಿಸಿದೆ. ಆದ್ರೆ ಇದೇ ಭಾರತ ಭೂಮಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಬಾಲಕ ಜನಿಸಿದ್ದ. ಅವನ ದೇಹ ಒಂದೆರಡು ಅಲ್ಲ 8 ಕಡೆಗಳಲ್ಲಿ ಬಾಗಿತ್ತು. ಅವನನ್ನ ನೋಡಿದವರು ಕೆಲವರು ಕರುಣೆ ತೋರಿಸ್ತಾ ಇದ್ರು, ಕೆಲವರು ಅವನನ್ನ ಹಾಸ್ಯ ಮಾಡ್ತಾ ಇದ್ರು. ಆ ಬಾಲಕನ ಹೆಸರೇ ಅಷ್ಟಾವಕ್ರ. ಅಷ್ಟ ಅಂದ್ರೆ 8, ವಕ್ರ ಅಂದ್ರೆ ಬಾಗಿದ. ಆದ್ರೆ ಕೇವಲ 12 ವರ್ಷದ ಈ ದೈಹಿಕವಾಗಿ ಅಂಗವೈಕಲ್ಯ ಹೊಂದಿದ ಬಾಲಕ ತನ್ನ ಕಾಲದ ಅತ್ಯಂತ ಪ್ರಸಿದ್ಧ, ಅತ್ಯಂತ ಜ್ಞಾನಿ ಮತ್ತು ಅತ್ಯಂತ ಅಹಂಕಾರಿ ಪಂಡಿತರ ಗರ್ವವನ್ನೇ ಒಂದೇ ಕ್ಷಣದಲ್ಲಿ ಪುಡಿ ಮಾಡಿದ್ದ. ಇದು ಕೇವಲ ಒಬ್ಬ ತಂದೆಯ ಶಾಪದ ಕಥೆಯಲ್ಲ, ಇದು ಚಮತ್ಕಾರದ ಕಥೆಯೂ ಅಲ್ಲ. ಇದು ಒಂದು ಮಹಾನ್ ಸತ್ಯವನ್ನ ಬೋಧಿಸುವಂತಹ ಕತೆ. ಈ ದೇಹ ಮಣ್ಣಿನಿಂದ ಮಾಡಿದ ಒಂದು ಪಾತ್ರೆಯಷ್ಟೇ. ನಿಜವಾದ ಸಂಪತ್ತು ದೇಹದಲ್ಲ, ಆತ್ಮದೊಳಗೆ ಅಡಗಿರುವ ಜ್ಞಾನದಲ್ಲಿದೆ ಅನ್ನೋದನ್ನ ತೋರಿಸುತ್ತೆ. ಸರಿ, ಹಾಗಿದ್ರೆ ಅಷ್ಟಾವಕ್ರರ ಕತೆ ಏನು ಅನ್ನೋದನ್ನ ನೋಡೋಣ. ಒಮ್ಮೆ ಮಹಾನ್ ಋಷಿ ಉದ್ದಾಲಕರ ಆಶ್ರಮದಲ್ಲಿ ಅನೇಕ ಶಿಷ್ಯರು ವೇದಾಭ್ಯಾಸ ಮಾಡ್ತಾ ಇದ್ರು. ಅವರಲ್ಲಿ ಕಹೋಡ ಎಂಬ ಶಿಷ್ಯನು ಒಬ್ಬನಾಗಿದ್ದ. ಕಹೋಡರು ಅಸಾಮಾನ್ಯ ಪಂಡಿತರಾಗಿರಲಿಲ್ಲ, ಆದ್ರೆ ಅವರ ಗುರುಭಕ್ತಿ, ವಿನಯ ಮತ್ತು ಸೇವಾ ಭಾವ ಋಷಿ ಉದ್ದಾಲಕರ ಮನಸ್ಸನ್ನ ಗೆದ್ದಿತ್ತು. ಅದರ ಫಲವಾಗಿ ಉದ್ದಾಲಕರು ತಮ್ಮ ಪುತ್ರಿ ಸುಜಾತಳನ್ನ ಕಹೋಡರಿಗೆ ವಿವಾಹವನ್ನ ಮಾಡಿಕೊಡ್ತಾರೆ. ಕಾಲ ಕಳೆಯುತ್ತೆ, ಸುಜಾತ ಗರ್ಭಿಣಿಯಾದ್ಲು. ಕಹೋಡರು ಪ್ರತಿದಿನ ಹಗಲು ರಾತ್ರಿ ವೇದಗಳನ್ನ ಪಠಿಸ್ತಾ ಇದ್ರು. ಸುಜಾತ ಅವರ ಪಕ್ಕದಲ್ಲಿ ಕುಳಿತು ಆ ಪವಿತ್ರ ಮಂತ್ರಗಳನ್ನ ಆಲಿಸ್ತಾ ಇದ್ಲು. ಆದ್ರೆ ಯಾರಿಗೂ ತಿಳಿಯದ ಒಂದು ಅದ್ಭುತ ಸಂಗತಿ ನಡೀತಾ ಇತ್ತು. ಸುಜಾತಳ ಗರ್ಭದಲ್ಲಿದ್ದ ಶಿಶು ಕೂಡ ಆ ವೇದ ಮಂತ್ರಗಳನ್ನ ಆಲಿಸ್ತಾ ಇತ್ತು. ಕೇಳುವುದಷ್ಟೇ ಅಲ್ಲ, ಅವುಗಳನ್ನ ಸಂಪೂರ್ಣವಾಗಿ ಗ್ರಹಿಸ್ಕೊಳ್ತಾ ಇತ್ತು. ಒಂದು ದಿನ ಕಹೋಡರ ವೇದ ಪಾಠ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಸುಜಾತಳ ಗರ್ಭದಿಂದ ಒಂದು ಧ್ವನಿ ಕೇಳಿಸುತ್ತೆ. ತಂದೆಯವರೇ, ನೀವು ಪ್ರತಿದಿನ ವೇದಗಳನ್ನ ಪಠಿಸ್ತೀರಿ. ನಾನು ಗರ್ಭದಲ್ಲೇ ಅವುಗಳನ್ನ ಕೇಳ್ತಾ ಇದ್ದೀನಿ, ಆದ್ರೆ ನಿಮ್ಮ ಉಚ್ಚಾರಣೆಯಲ್ಲಿ ತಪ್ಪುಗಳಿವೆ. ಆ ಮಾತು ಕೇಳಿ ಕಹೋಡರು ಬೆಚ್ಚಿ ಬಿದ್ರು. ಇನ್ನೂ ಜನಿಸದ ಮಗನೇ ಅವರ ಜ್ಞಾನವನ್ನ ಪ್ರಶ್ನಿಸ್ತಿದ್ದ. ಅವರಲ್ಲಿದ್ದಂತ ಅಹಂಕಾರ ಅವರ ವಿವೇಕವನ್ನೇ ಮುಚ್ಚಿಬಿಟ್ಟಿತ್ತು. ಕೋಪದಿಂದ ಅವರು ಗರ್ಭದಲ್ಲಿದ್ದ ಮಗುವಿಗೆ ಶಾಪವನ್ನ ನೀಡಿದ್ರು. ಗರ್ಭದಲ್ಲೇ ಇದ್ದು ನನ್ನ ದೋಷಗಳನ್ನ ತೋರಿಸ್ತಿದ್ಯಾ? ಆದ್ರಿಂದ ನೀನು ಜನ್ಮದಲ್ಲಿ 8 ಅಂಗಗಳಲ್ಲಿ ಬಾಗಿದ ದೇಹವನ್ನ ಹೊಂದುವೆ ಅಂತ ಶಾಪವನ್ನ ಕೊಟ್ಬಿಟ್ರು. ಆ ಒಂದು ಶಾಪವೇ ಇತಿಹಾಸದಲ್ಲಿ ಅಷ್ಟಾವಕ್ರರ ಜನ್ಮಕ್ಕೆ ಕಾರಣವಾಯಿತು. ಕೋಪ ತಣ್ಣಗಾದ ನಂತರ ಕಹೋಡರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಆದ್ರೆ ಒಮ್ಮೆ ಬಾಯಿಂದ ಹೊರಟ ಮಾತು ಬಿಲ್ಲಿನಿಂದ ಹೊರಟ ಬಾಣದಂತೆ, ಅದು ಮತ್ತೆ ಹಿಂತಿರುಗೋದಿಲ್ಲ. ಇದಾದ ನಂತರ ಕಹೋಡ ಮತ್ತು ಸುಜಾತರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬಂತು. ಕುಟುಂಬದ ಭವಿಷ್ಯದ ಚಿಂತೆಯಿಂದ ಕಹೋಡರು ಸದಾ ಕಳವಳಗೊಂಡಿದ್ರು. ಅಷ್ಟರಲ್ಲೇ ಮಿಥಿಲೆಯ ರಾಜ ಜನಕರಾಜರು ಮಹಾಯಜ್ಞವನ್ನ ನಡೆಸುತ್ತಿರುವ ಸುದ್ದಿ ಅವರಿಗೆ ತಿಳಿಯುತ್ತೆ. ಆ ಯಜ್ಞದಲ್ಲಿ ಶಸ್ತ್ರಾಸ್ತ್ರದಲ್ಲಿ ಜಯಗಳಿಸಿದ ಪಂಡಿತರಿಗೆ ಅಪಾರ ಸಂಪತ್ತು ಬಹುಮಾನವಾಗಿ ನೀಡಲಾಗ್ತಾ ಇತ್ತು. ಇದನ್ನ ತಮ್ಮ ಕೊನೆಯ ಅವಕಾಶವೆಂದು ಭಾವಿಸಿದ ಕಹೋಡರು ಮಿಥಿಲೆಯತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ಆದ್ರೆ ರಾಜ ಜನಕರ ಸಭೆ ಸಾಮಾನ್ಯ ಸಭೆಯಾಗಿರಲಿಲ್ಲ. ಅಲ್ಲಿ ವರುಣದೇವರ ಪುತ್ರ ವಂದಿ ಎಂಬ ಅಪರಾಜಿತ ಪಂಡಿತನ ಪ್ರಭಾವ ಇತ್ತು. ವಂದಿಯನ್ನು ಶಸ್ತ್ರಾಸ್ತ್ರದಲ್ಲಿ ಸೋಲಿಸುವುದು ಅಸಾಧ್ಯವೆಂದು ಎಲ್ರಿಗೂ ಗೊತ್ತಿತ್ತು. ಅಲ್ಲಿ ಅವನ ಒಂದು ಕ್ರೂರ ನಿಯಮವೂ ಕೂಡ ಇತ್ತು. ಯಾರು ಶಸ್ತ್ರಾಸ್ತ್ರದಲ್ಲಿ ಸೋತ್ರೂ ಅವರಿಗೆ ಶಿಕ್ಷೆಯಾಗಿ ಜಲಸಮಾಧಿ ನೀಡಲಾಗ್ತಾ ಇತ್ತು. ಕಹೋಡರು ಧೈರ್ಯದಿಂದ ವಂದಿಗೆ ಸವಾಲು ಹಾಕ್ತಾರೆ. ಶಸ್ತ್ರಾಸ್ತ್ರ ಆರಂಭವಾಗತ್ತೆ. ಆದ್ರೆ ವಂದಿಯ ಅಗಾಧ ಜ್ಞಾನದ ಮುಂದೆ ಕಹೋಡರು ಕೂಡ ಸೋಲ್ತಾರೆ.
ನಿಯಮದಂತೆ ಅವರನ್ನ ಆಳವಾದ ನೀರಿನಲ್ಲಿ ಮುಳುಗಿಸಲಾಗತ್ತೆ. ಹೀಗೆ ಒಬ್ಬ ಮಹಾನ್ ಋಷಿಯ ಜೀವನ ಅಹಂಕಾರ ಮತ್ತು ವಿಧಿಯ ಆಟದಲ್ಲಿ ಅಂತ್ಯವಾಗುತ್ತೆ. ಈ ದುಃಖದ ಸುದ್ದಿ ಆಶ್ರಮಕ್ಕೆ ತಲುಪಿದಾಗ ಎಲ್ಲರೂ ಶೋಕ ಸಾಗರದಲ್ಲಿ ಮುಳುಗಿದ್ರು. ಸುಜಾತಳ ಪತಿ ಇನ್ನೂ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಪತಿಯ ವಿಯೋಗದ ದುಃಖ ಮತ್ತು ಶಾಪದ ನೆರಳಿನಲ್ಲೇ ಸುಜಾತ ಒಬ್ಬ ಮಗುವಿಗೆ ಜನ್ಮ ನೀಡಿದಳು. ಆ ಮಗುವಿನ ದೇಹವು 8 ಕಡೆಗಳಲ್ಲಿ ಬಾಗಿಕೊಂಡಿತ್ತು. ಎದೆ, ಕುತ್ತಿಗೆ ಎಲ್ಲವೂ ವಕ್ರವಾಗಿದ್ವು. ಆದ್ರೆ ಅವನ ಬುದ್ಧಿ ಸೂರ್ಯನ ಬೆಳಕಿಗಿಂತಲೂ ಪ್ರಕಾಶಮಾನವಾಗಿತ್ತು. ತಾಯಿ ಸುಜಾತ ತನ್ನ ಮಗನಿಗೆ ಅವನ ತಂದೆಯ ಬಗ್ಗೆ ಮತ್ತು ಅವನ ದುಃಖಾಂತದ ಬಗ್ಗೆ ಎಂದಿಗೂ ಹೇಳೋದಿಲ್ಲ. ತಮ್ಮ ತಾತ ಉದ್ದಾಲಕರನ್ನೇ ತಂದೆ ಎಂದು, ಶ್ವೇತಕೇತುವನ್ನ ತಮ್ಮ ಸಹೋದರನೆಂದು ಭಾವಿಸಿಕೊಂಡು ಬೆಳೆದ್ರು. ಆದ್ರೆ ಸತ್ಯವನ್ನ ಎಷ್ಟು ದಿನ ಮರೆ ಮಾಡೋಕೆ ಸಾಧ್ಯ? ಒಂದು ದಿನ 12 ವರ್ಷದ ಅಷ್ಟಾವಕ್ರರಿಗೆ ತಮ್ಮ ತಂದೆಯ ಮರಣದ ನಿಜವಾದ ಕತೆ ತಿಳಿಯುತ್ತೆ. ಆ ಕ್ಷಣದಿಂದ ಅವರ ಜೀವನವೇ ಬದಲಾಯಿತು. ಮುಂದೆ ನಡೆದಿದ್ದು ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಅಜರಾಮರವಾದ ಅಧ್ಯಾಯವಾಗುತ್ತೆ. ಒಂದು ದಿನ ಬಾಲಕ ಅಷ್ಟಾವಕ್ರರು ತಮ್ಮ ತಾತನ ಮಡಿಲಲ್ಲಿ ಕುಳಿತು ಆಟವಾಡ್ತಾ ಇದ್ರು. ಅಷ್ಟರಲ್ಲಿ ಅವರ ಮಾಮ ಶ್ವೇತಕೇತು ಅಲ್ಲಿಗೆ ಬಂದರು. ಅವರು ಅಷ್ಟಾವಕ್ರನ ಮಡಿಲಿನಿಂದ ಕೆಳಗೆ ಇಳಿಸಿ, ಇದು ನನ್ನ ತಂದೆಯ ಮಡಿಲು, ನಿನ್ನ ತಂದೆಯದ್ದಲ್ಲ. ನಿನ್ನ ತಂದೆ ಎಲ್ಲಿದ್ದಾರೆ ಎಂಬುದೇ ಯಾರಿಗೂ ಗೊತ್ತಿಲ್ಲ ಎಂದು ಹೇಳಿದರು. ಈ ಮಾತುಗಳು ಅಷ್ಟಾವಕ್ರರ ಮನಸ್ಸಿಗೆ ತುಂಬಾ ನೋವು ಕೊಟ್ವು. ಅವರು ಅಳುತ್ತಾ ತಮ್ಮ ತಾಯಿ ಸುಜಾತೆ ಬಳಿ ಹೋಗಿ, ನನ್ನ ತಂದೆ ಎಲ್ಲಿದ್ದಾರೆ ಎಂದು ಕೇಳ್ತಾರೆ. ಸುಜಾತ ಕಣ್ಣೀರಿಡುತ್ತಾ ಎಲ್ಲಾ ಸತ್ಯವನ್ನ ಹೇಳ್ತಾಳೆ. ಅಷ್ಟಾವಕ್ರರ ತಂದೆ ಕಹೋಡರು ವಂದಿ ಎಂಬ ಪಂಡಿತನೊಂದಿಗೆ ವಾದದಲ್ಲಿ ಸೋತು ಜಲಸಮಾಧಿ ಪಡೆದಿದ್ರು. ಈ ವಿಷಯ ಕೇಳಿದ ನಂತರ ಅಷ್ಟಾವಕ್ರರು ಅಳಲಿಲ್ಲ. ಬದಲಾಗಿ ಅವರ ಕಣ್ಣಲ್ಲಿ ಧೈರ್ಯ ಮತ್ತು ಸಂಕಲ್ಪ ಕಾಣಿಸುತ್ತೆ. ಅವರು ತಮ್ಮ ತಾಯಿಗೆ ಹೇಳಿದರು, ಅಮ್ಮ, ನಾನು ಮಿಥಿಲಿಗೆ ಹೋಗುತ್ತೇನೆ. ರಾಜ ಜನಕರ ಸಭೆಯಲ್ಲಿ ವಂದಿಯನ್ನ ಸೋಲಿಸಿ ನನ್ನ ತಂದೆಯನ್ನ ಮರಳಿ ಕರೆತರುತ್ತೇನೆ. ನಂತರ ಅಷ್ಟಾವಕ್ರರು ತಮ್ಮ ಮಾಮ ಶ್ವೇತಕೇತುವಿನ ಜೊತೆ ಮಿಥಿಲೆಯ ಕಡೆ ಪ್ರಯಾಣವನ್ನ ಆರಂಭಿಸಿದ್ರು. ರಾಜ ಜನಕರ ಅರಮನೆಯ ಬಾಗಿಲಿಗೆ ತಲುಪಿದಾಗ ದ್ವಾರಪಾಲಕರು ಅವರನ್ನ ತಡಿತಾರೆ. ಇದು ಮಕ್ಕಳಿಗೆ ಆಟ ಆಡುವ ಜಾಗ ಅಲ್ಲ, ದೊಡ್ಡ ದೊಡ್ಡ ಋಷಿಗಳು ಮತ್ತು ಪಂಡಿತರಿಗೆ ಮಾತ್ರ ಪ್ರವೇಶ. ನಿನ್ನಂತ ಬಾಲಕನಿಗೆ ಅವಕಾಶ ಇಲ್ಲ ಅಂದ್ರು. ಅಷ್ಟಾವಕ್ರರು ಶಾಂತವಾಗಿ ಉತ್ತರಿಸಿದರು, ಜ್ಞಾನಕ್ಕೆ ವಯಸ್ಸು ಮುಖ್ಯ ಅಲ್ಲ, ದೇಹದ ರೂಪವೂ ಮುಖ್ಯ ಅಲ್ಲ. ನಿಜವಾದ ಜ್ಞಾನ ಮನಸ್ಸಿನಲ್ಲೂ ಆತ್ಮದಲ್ಲೂ ಇರುತ್ತೆ. ಅವರ ಮಾತುಗಳನ್ನ ಕೇಳಿದ ದ್ವಾರಪಾಲಕರು ಆಶ್ಚರ್ಯಪಟ್ಟು ಅವರಿಗೆ ಒಳಗೆ ಹೋಗೋದಕ್ಕೆ ಅವಕಾಶವನ್ನ ನೀಡ್ತಾರೆ. ಅಷ್ಟಾವಕ್ರರು ರಾಜಸಭೆಯನ್ನ ಪ್ರವೇಶಿಸಿದ್ರು. ಅಲ್ಲಿ ದೇಶದ ಅನೇಕ ಪ್ರಸಿದ್ಧ ಪಂಡಿತರು ಕುಳಿತಿದ್ರು. ಎಲ್ಲರ ಕಣ್ಣು ಅಷ್ಟಾವಕ್ರರ ಕಡೆಗೆ ತಿರುಗುತ್ತೆ. ಅವರ ಬಾಗಿದ ದೇಹವನ್ನ ನೋಡಿದ ಕೆಲವರು ನಗೋಕ್ಕೆ ಆರಂಭಿಸಿದ್ರು. ಸ್ವಲ್ಪ ಸಮಯದಲ್ಲೇ ಇಡೀ ಸಭೆಯೇ ಅವರನ್ನ ನೋಡಿ ನಗತೊಡಗುತ್ತೆ. ಆದ್ರೆ ಆಗ ಯಾರೂ ಊಹಿಸದ ಒಂದು ಘಟನೆ ನಡೆಯುತ್ತೆ. ಅಷ್ಟಾವಕ್ರರು ಕೂಡ ಜೋರಾಗಿ ನಗಲು ಆರಂಭಿಸಿದ್ರು. ಅವರ ನಗು ಕೇಳಿ ಇಡೀ ಸಭೆ ಮೌನವಾಯಿತು. ರಾಜ ಜನಕರು ಆಶ್ಚರ್ಯದಿಂದ ಕೇಳಿದ್ರು, ಎಲ್ಲರೂ ನಿನ್ನನ್ನ ನೋಡಿ ನಗ್ತಿದ್ದಾರೆ, ಆದ್ರೆ ನೀನು ಯಾಕೆ ನಗ್ತಿದ್ಯಾ? ಅಷ್ಟಾವಕ್ರರು ಧೈರ್ಯದಿಂದ ಉತ್ತರಿಸ್ತಾರೆ, ನಾನು ಜ್ಞಾನಿಗಳ ಸಭೆಗೆ ಬಂದಿದ್ದೇನೆ ಎಂದುಕೊಂಡಿದ್ದೆ, ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇದು ಚರ್ಮಕಾರರ ಸಭೆ ಅಂತ. ಸಭೆಯಲ್ಲಿದ್ದವರೆಲ್ಲ ಆಶ್ಚರ್ಯದಿಂದ ನೋಡತೊಡಗಿದ್ರು. ಅಷ್ಟಾವಕ್ರರು ಮತ್ತೆ ಮಾತನ್ನ ಮುಂದುವರೆಸಿದ್ರು, ಚರ್ಮಕಾರನ ದೃಷ್ಟಿ ಚರ್ಮದ ಮೇಲಿರುತ್ತದೆ, ಹಾಗೆಯೇ ನಿಮ್ಮ ದೃಷ್ಟಿಯು ನನ್ನ ದೇಹದ ಮೇಲಷ್ಟೇ ಇದೆ. ನನ್ನೊಳಗಿನ ಜ್ಞಾನವನ್ನ ಯಾರೂ ನೋಡ್ಲಿಲ್ಲ. ದೇಹವನ್ನ ನೋಡಿ ಮನುಷ್ಯನನ್ನ ಅಳೆಯೋರು ನಿಜವಾದ ಜ್ಞಾನಿಗಳಲ್ಲ. ಈ ಒಂದು ಮಾತು ಸಂಪೂರ್ಣ ರಾಜಸಭೆಯ ಅಹಂಕಾರವನ್ನ ಕ್ಷಣದಲ್ಲೇ ಕುಗ್ಸುತ್ತೆ. ಮುಂದೆ ಅಷ್ಟಾವಕ್ರರು ವಂದಿಯೊಂದಿಗೆ ನಡೆಸಿದ ಅದ್ಭುತವಾದದಲ್ಲಿ ಅಷ್ಟಾವಕ್ರರು ಹೇಳಿದ ಒಂದೇ ಒಂದು ಮಾತು, ಇದು ಜ್ಞಾನಿಗಳ ಸಭೆಯಲ್ಲ, ಚರ್ಮಕಾರರ ಸಭೆ. ಇಡೀ ರಾಜಸಭೆಯನ್ನೇ ಬೆಚ್ಚಿ ಬೀಳಿಸಿತು. ಕೆಲವೇ ಕ್ಷಣಗಳ ಹಿಂದೆ ಅವರನ್ನು ನೋಡಿ ನಗುತ್ತಿದ್ದ ಪಂಡಿತರ ಮುಖಗಳು ಈಗ ನಾಚಿಕೆಯಿಂದ ತಲೆಬಗ್ಗಿಸಿದ್ವು. ರಾಜ ಜನಕರು ಆ 12 ವರ್ಷದ ಬಾಲಕನ ಆತ್ಮವಿಶ್ವಾಸ ಮತ್ತು ಅಪಾರ ಜ್ಞಾನವನ್ನ ನೋಡಿ ತುಂಬಾ ಆಶ್ಚರ್ಯಪಟ್ಟರು. ಅವರು ಅಷ್ಟಾವಕ್ರರನ್ನು ಮುಂದೆ ಬರಲು ಆಹ್ವಾನಿಸಿದ್ರು. ಅಷ್ಟಾವಕ್ರರು ತಮ್ಮ ಕೋಲಿನ ಆಸರೆಯಿಂದ ಮುಂದೆ ಬಂದು ಸಭೆಯಲ್ಲಿದ್ದ ವಂದಿಯ ಕಡೆ ಬೆರಳು ತೋರಿಸಿ ಹೇಳಿದರು, ಓ ರಾಜನೇ, ನಾನು ಇಲ್ಲಿ ಈ ಸಭೆಯ ಪಂಡಿತರೊಂದಿಗೆ ವಾದ ಮಾಡಲು ಬಂದಿಲ್ಲ. ನನ್ನ ತಂದೆ ಮತ್ತು ಅನೇಕ ನಿರಪರಾಧ ಬ್ರಾಹ್ಮಣರನ್ನ ಜಲಸಮಾಧಿಗೆ ಕಳುಹಿಸಿದ ವಂದಿಯೊಂದಿಗೆ ಶಸ್ತ್ರಾಸ್ತ್ರ ಮಾಡಲು ಬಂದಿದ್ದೇನೆ. ವಂದಿ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸು, ಇಲ್ಲವೇ ನಿನ್ನ ಸೋಲನ್ನ ಒಪ್ಪಿಕೊ. ಇದುವರೆಗೆ ಯಾರಿಂದಲೂ ಸೋಲದ ವಂದಿ ಅಹಂಕಾರದಿಂದ ಮುಗುಳ್ನಕ್ಕ. ಈ ಬಾಗಿದ ದೇಹದ ಬಾಲಕ ತನ್ನನ್ನ ಏನು ಸೋಲಿಸ್ತಾನೆ ಎಂದು ಮನಸ್ಸಿನಲ್ಲೇ ಭಾವಿಸ್ತಾನೆ. ಹೀಗೆ
ಇತಿಹಾಸದಲ್ಲಿ ಅತ್ಯಂತ ಅದ್ಭುತವಾದ ಮಹಾಶಸ್ತ್ರಾಸ್ತ್ರ ಆರಂಭವಾಗುತ್ತೆ. ಇದು ಆಯುಧಗಳ ಯುದ್ಧ ಅಲ್ಲ, ಜ್ಞಾನ, ವೇದಗಳು, ಬ್ರಹ್ಮಾಂಡದ ರಹಸ್ಯಗಳು ಮತ್ತು ಸಂಖ್ಯೆಗಳ ಆಧಾರದ ಮೇಲೆ ನಡೆದ ಮಹಾ ಜ್ಞಾನ ಯುದ್ಧ. ಮೊದಲು ವಂದಿಯೇ ಆರಂಭಿಸ್ತಾನೆ. ಅವನು ಹೇಳಿದ, ಒಂದೇ ಸೂರ್ಯನು ಇಡೀ ಭೂಮಿಗೆ ಬೆಳಕು ಕೊಡುತ್ತಾನೆ. ದೇವರಾಜ ಇಂದ್ರ ಒಬ್ಬನೇ, ಮರಣದ ದೇವರಾದ ಯಮನು ಒಬ್ಬನೇ. ಅಷ್ಟವಕ್ರರು ಕ್ಷಣ ಕಾಲ ತಡ ಮಾಡದೆ ಉತ್ತರಿಸಿದ್ದು, 2 ದೈವಿಕ ರೂಪಗಳಿವೆ, ಇಂದ್ರ ಮತ್ತು ಅಗ್ನಿ. ಇಬ್ಬರು ಅಶ್ವಿನಿ ಕುಮಾರರಿದ್ದಾರೆ. ಹಾಗೆಯೇ ಸೃಷ್ಟಿಕರ್ತನು ಮಾನವ ಕುಲವನ್ನ ಗಂಡು ಮತ್ತು ಹೆಣ್ಣು ಎಂಬ 2 ರೂಪಗಳಲ್ಲಿ ಸೃಷ್ಟಿಸಿದ್ದಾನೆ. ಶಸ್ತ್ರಾಸ್ತ್ರ ಇನ್ನಷ್ಟು ರೋಚಕವಾಗುತ್ತೆ. ಇಡೀ ರಾಜಸಭೆ ಉಸಿರುಗಟ್ಟಿ ನೋಡ್ತಾ ಇತ್ತು. ವಂದಿ 3 ಸಂಖ್ಯೆಯ ಮಹತ್ವ ಹೇಳಿದ್ರೆ, ಅಷ್ಟಾವಕ್ರರು 4ರ ರಹಸ್ಯವನ್ನ ವಿವರಿಸಿದ್ರು. ವಂದಿ 5ರ ಬಗ್ಗೆ ಹೇಳಿದ್ರೆ, ಅಷ್ಟಾವಕ್ರರು 6ರ ಅರ್ಥವನ್ನ ತಿಳಿಸಿದ್ರು. ಹೀಗೆ 7, 8, 9, 10, 11, 12 ಇಬ್ಬರ ವಾದ, ಇಬ್ಬರು ಒಂದಕ್ಕಿಂತ ಒಂದು ಅದ್ಭುತವಾದ ತರ್ಕಗಳನ್ನ ಮಂಡಿಸ್ತಾ ಇದ್ರು. ಯಾರೂ ಹಿಂದೆ ಸರಿಲಿಲ್ಲ. ಕೊನೆಗೆ 13ನೆಯ ಸಂಖ್ಯೆಯ ಸರದಿ ಬಂತು. ವಂದಿ ಹೇಳಲು ಆರಂಭಿಸಿದ. 13 ದಿನಗಳು. ಆದರೆ ಅರ್ಧ ಶ್ಲೋಕ ಹೇಳಿದ ತಕ್ಷಣ ಅವನ ಮಾತು ನಿಂತು ಹೋಗುತ್ತೆ. ಅವನಿಗೆ ಮುಂದೇನು ಹೇಳಬೇಕು ಎಂಬುದೇ ನೆನಪಾಗೋದಿಲ್ಲ. ಇದುವರೆಗೂ ಅಜೇಯನಾಗಿದ್ದ ವರುಣದೇವರ ಪುತ್ರನಾದ ವಂದಿ ಕೇವಲ 12 ವರ್ಷದ ಬಾಲಕನ ಮುಂದೆ ಉತ್ತರವೇ ಇಲ್ಲದೆ ನಿಂತಿದ್ದ. ಇಡೀ ಸಭೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತು. ವಂದಿ ತಲೆ ತಗ್ಗಿಸಿದ. ಆಗ ಅಷ್ಟಾವಕ್ರರು ದೃಢ ಸ್ವರದಲ್ಲಿ ಆ ಅಪೂರ್ಣ ಶ್ಲೋಕವನ್ನ ಪೂರ್ಣಗೊಳಿಸಿ 13ನೆಯ ಸಂಖ್ಯೆಯ ಆಳವಾದ ರಹಸ್ಯವನ್ನ ವಿವರಿಸಿದ್ರು. ಅಷ್ಟಾವಕ್ರರ ವಿಜಯ ನಿಶ್ಚಿತವಾಯಿತು. ಅಹಂಕಾರ ಸೋತಿತು, ಜ್ಞಾನ ಗೆದ್ದಿತು. ಇಡೀ ರಾಜಸಭೆಯಲ್ಲಿದ್ದ ಪಂಡಿತರು ಎದ್ದು ನಿಂತು ಆ ಮಹಾಜ್ಞಾನಿ ಬಾಲಕನಿಗೆ ಗೌರವದಿಂದ ನಮಸ್ಕರಿಸಿದ್ರು. ರಾಜ ಜನಕರು ತಮ್ಮ ಸಿಂಹಾಸನದಿಂದ ಇಳಿದು ಅಷ್ಟಾವಕ್ರರಿಗೆ ವಂದನೆ ಸಲ್ಲಿಸಿದ್ರು. ಸೋಲನ್ನ ಒಪ್ಪಿಕೊಂಡ ವಂದಿ ನಂತರ ಸತ್ಯವನ್ನು ಬಹಿರಂಗಪಡಿಸಿದ. ಅವನು ಹೇಳಿದ, ಓ ಮಹಾಜ್ಞಾನಿ, ನಾನು ವರುಣದೇವರ ಪುತ್ರ. ನಾನು ಆ ಬ್ರಾಹ್ಮಣರನ್ನು ಕೊಲ್ಲಲಿಲ್ಲ. ನನ್ನ ತಂದೆ ವರುಣ ಲೋಕದಲ್ಲಿ ಮಹಾಯಜ್ಞ ಮಾಡ್ತಾ ಇದ್ರು. ಆ ಯಜ್ಞಕ್ಕಾಗಿ ಶ್ರೇಷ್ಠ ಪಂಡಿತರ ಅಗತ್ಯವಿತ್ತು. ಆದ್ದರಿಂದ ಅವರನ್ನ ಜಲಮಾರ್ಗದ ಮೂಲಕ ವರುಣ ಲೋಕಕ್ಕೆ ಕಳಿಸ್ತಾ ಇದ್ದೆ. ಅವನು ತಕ್ಷಣ ವರುಣ ದೇವರನ್ನ ಪ್ರಾರ್ಥಿಸಿದ. ಕ್ಷಣದಲ್ಲಿ ನೀರಿನೊಳಗಿಂದ ಎಲ್ಲಾ ಬ್ರಾಹ್ಮಣರು ಸುರಕ್ಷಿತವಾಗಿ ಹೊರಬಂದ್ರು. ಅವರಲ್ಲಿ ಅಷ್ಟಾವಕ್ರರ ತಂದೆ ಕಹೋಡರು ಇದ್ರು. ಬಹಳ ವರ್ಷಗಳ ನಂತರ ತಂದೆ ಮಗನ ಭಾವಾತ್ಮಕ ಭೇಟಿಯಾಗುತ್ತೆ. ಒಮ್ಮೆ ಅಹಂಕಾರದಿಂದ ತನ್ನ ಹುಟ್ಟದ ಮಗನಿಗೆ ಶಾಪ ಕೊಟ್ಟಿದ್ದ ತಂದೆ ಇಂದು ಅದೇ ಮಗ ತನ್ನ ಅಪಾರ ಜ್ಞಾನದಿಂದ ತಂದೆಯ ಪ್ರಾಣವನ್ನ ಉಳಿಸಿದ್ದ. ಕಹೋಡರ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಹರಿಯುತ್ತೆ. ತಂದೆ ಕಹೋಡರು ಕಣ್ಣೀರಿನಿಂದ ಅಷ್ಟಾವಕ್ರರನ್ನ ಅಪ್ಪಿಕೊಂಡು ಹೇಳಿದ್ರು, ಮಗನೇ, ನನ್ನ ಶಾಪದಿಂದ ನೀನು ಇಷ್ಟು ವರ್ಷಗಳ ಕಾಲ ಅಪಾರ ನೋವನ್ನು ಅನುಭವಿಸಿದ್ದೀಯ. ಈಗ ಆ ಶಾಪದಿಂದ ಮುಕ್ತಿಯಾಗುವ ಸಮಯ ಬಂದಿದೆ. ಹತ್ತಿರದಲ್ಲೇ ಹರಿಯುತ್ತಿರುವ ಸಮಂಗಾ ನದಿಗೆ ಹೋಗಿ ಸ್ನಾನ ಮಾಡು. ತಂದೆಯ ಮಾತನ್ನ ಶಿರಸಾ ವಹಿಸಿದ 12 ವರ್ಷದ ಅಷ್ಟಾವಕ್ರ ಸಮಂಗಾ ನದಿಯ ತೀರಕ್ಕೆ ತೆರಳಿದರು. ಆ ಪವಿತ್ರ ನದಿಯ ಜಲದಲ್ಲಿ ಒಂದೇ ಬಾರಿ ಮುಳುಗಿ ಮೇಲಕ್ಕೆ ಬಂದ ತಕ್ಷಣ ಒಂದು ಅದ್ಭುತವೇ ನಡೆಯುತ್ತೆ. 8 ಕಡೆಗಳಿಂದ ವಕ್ರವಾಗಿದ್ದ ಅವರ ದೇಹ ಸಂಪೂರ್ಣವಾಗಿ ಸರಿಯಾಗುತ್ತೆ. ಅವರ ಮುಖ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸತೊಡಗಿತು. ದೇವತೆಗಳಂತೆ ಪ್ರಕಾಶಮಾನವಾಗಿ ಹೊರಬಂದ್ರು. ತಂದೆಯ ಶಾಪ ಅಂದಿಗೆ ಅಂತ್ಯಗೊಂಡಿತ್ತು. ಆದರೆ ಈ ಬದಲಾವಣೆ ಅಷ್ಟಾವಕ್ರರಿಗೆ ಯಾವುದೇ ಹೆಮ್ಮೆಯ ವಿಷಯ ಆಗಿರಲಿಲ್ಲ. ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ದೇಹವೆಂದರೆ ಕೇವಲ ತಾತ್ಕಾಲಿಕ ಪಾತ್ರೆ. ಬದಲಾಗಿದ್ದು ದೇಹ ಮಾತ್ರ. ಆದ್ರೆ ಅವರೊಳಗಿನ ಪರಮ ಜ್ಞಾನ ಎಂದಿನಂತೆಯೇ ಅಚಲವಾಗಿತ್ತು. ಸ್ವಲ್ಪ ಸಮಯದ ನಂತರ ಅಷ್ಟಾವಕ್ರರು ಮತ್ತೆ ಮಿಥಿಲೆಯ ರಾಜಸಭೆಗೆ ಬಂದರು. ಅಲ್ಲಿ ನಡೆದ ದೃಶ್ಯವನ್ನ ಕಂಡು ಎಲ್ಲರೂ ಬೆರಗಾದ್ರು. ಅಪಾರ ಐಶ್ವರ್ಯ ಮತ್ತು ಅಧಿಕಾರದ ಒಡೆಯನಾದ ಮಹಾರಾಜ ಜನಕನು ತನ್ನ ಕಿರೀಟವನ್ನ ಆ 12 ವರ್ಷದ ಬಾಲಕನ ಪಾದಗಳ ಬಳಿ ಇಟ್ಟು ಕೈ ಮುಗಿದು ವಿನಮ್ರವಾಗಿ ಹೇಳಿದ್ರು, ಓ ಮಹಾಮುನಿಗಳೇ, ನನ್ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಜನನ ಮರಣದ ಭಯದಿಂದ ನನ್ನನ್ನ ಮುಕ್ತಿಗೊಳಿಸುವ ಜ್ಞಾನವನ್ನ ದಯವಿಟ್ಟು ನನಗೆ ಬೋಧಿಸಿ. ಆ ಕ್ಷಣ ಅಷ್ಟಾವಕ್ರರ ಬಾಯಿಂದ ಹೊರಬಂದ ಅಮೂಲ್ಯವಾದ ಜ್ಞಾನವೇ ಇಂದು ಅಷ್ಟಾವಕ್ರ ಗೀತೆ ಎಂದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಇವತ್ತು ನಾವು ಹೊರಗಿನ ಸೌಂದರ್ಯ, ಹಣ, ಸ್ಥಾನಮಾನ ಹಾಗೆ ದೇಹವನ್ನೇ ನಮ್ಮ ನಿಜವಾದ ಗುರುತು ಅಂತ ಭಾವಿಸ್ತೀವಿ. ಆದ್ರೆ ಅಷ್ಟಾವಕ್ರರ ಜೀವನ ನಮ್ಗೆ ಒಂದು ಮಹತ್ವದ ಸತ್ಯವನ್ನ ಕಲಿಸುತ್ತೆ. ದೇಹ ಬದಲಾಗುತ್ತೆ, ಸೌಂದರ್ಯ ಕ್ಷಣಿಕ, ಆದ್ರೆ ಆತ್ಮಜ್ಞಾನ ಮಾತ್ರ ಶಾಶ್ವತವಾಗಿ ಇರುತ್ತೆ.
ಅದನ್ನ ಯಾವ ಅಗ್ನಿ ಕೂಡ ಸುಡೋಕೆ ಸಾಧ್ಯ ಇಲ್ಲ, ಯಾವ ನೀರು ಅದನ್ನ ಮುಳುಗಿಸೋಕ್ಕೂ ಸಾಧ್ಯ ಇಲ್ಲ. ದೇಹ ಅನ್ನೋದು ನಶ್ವರ, ಜ್ಞಾನವೇ ಪರಮ ಸತ್ಯ. ಇದೇ ಅಷ್ಟಾವಕ್ರ ಮಹಾಗಾಥೆಯ ಅಮರ ಸಂದೇಶ. ಸ್ನೇಹಿತರೆ, ಈ ಕಥೆ ನಿಮಗೆ ಮೊದಲೇ ಗೊತ್ತಿತ್ತಾ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.